ಹಿಜಾಬ್ ಭಗವದ್ಗೀತೆ ಕಿಚ್ಚು ತಣ್ಣಗಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಮತ್ತೊಂದು ಬೆಂಕಿ ಹೊತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಟಿಪ್ಪು ಪಠ್ಯ ಪರಿಷ್ಕರಣೆಗೆ ಸಮಿತಿ ಶಿಫಾರಸು ಮಾಡಿದ್ದು ಕೆಲವೊಂದಿಷ್ಟು ಅಂಶಗಳ ಕಡಿತಕ್ಕೆ ಸೂಚಿಸಿದೆ. ಇದು ಮುಸ್ಲಿಂ ಸಂಘಟನೆಗಳನ್ನ ರೊಚ್ಚಿಗೆಬ್ಬಿಸಿದೆ. ಇತಿಹಾಸನ ತಿರ್ಚುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ರಾಜಕೀಯ ಬೆಲೆಯನ್ನು ಬೇಯಿಸಲಿಕ್ಕೆ ಟಿಪ್ಪು ಸುಲ್ತಾನ್ನ ಇತಿಹಾಸವನ್ನ ಇಲ್ಲಿ ಮರೆಮಾಚ್ತಾ ಇದ್ದಾರೆ. ಹಿಜಾಬ್ ಕಿಚ್ಚು ಬೂದಿ ಮುಚ್ಚಿದ ಕೆಂಡದಂತಿದೆ. ಪಠ್ಯಕ್ಕೆ ಭಗವದ್ಗೀತೆ ಸೇರ್ಪಡೆ ಕದನವು ಸದ್ದು ಮಾಡಿತು. ಈಗ ಮುಸ್ಲಿಮರ ವ್ಯಾಪಾರ ನಿಷೇಧದ ಜ್ವಾಲೆ ಹೊತ್ತಿ ಉರಿಯುತ್ತಿದೆ. ಇದೆಲ್ಲದರ ಮಧ್ಯೆ ಈಗ ಟಿಪ್ಪು ಪಠ್ಯ ಪರಿಷ್ಕರಣೆ ಹೊಸ ಸಮರಕ್ಕೆ ನಾಂದಿ ಹಾಡಿದೆ. ತಾರಕಕ್ಕೇರಿದ ಟಿಪ್ಪು ಪಠ್ಯ ಪರಿಷ್ಕರಣೆ ಫೈಟ್. ಮುಂದಿನ ವಾರ ಸಭೆಗೆ ಮುಂದಾದ ಸಿಎಫ್ಐ ಸಂಘಟನೆ. ಹೌದು, ಟಿಪ್ಪು ಪಠ್ಯ ಫೈಟ್ ಈಗ ಹೊಸ ಕಾದಾಟಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಟಿಪ್ಪು ಪಠ್ಯ ಪರಿಷ್ಕರಣೆಗಾಗಿ ಸರ್ಕಾರಕ್ಕೆ ಈಗಾಗಲೇ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಶಿಫಾರಸು ಮಾಡಿದೆ. ಹಿಂದೂ ಭಾವನೆಗೆ ಧಕ್ಕೆ ತರುವ ಕೆಲ ಅಂಶಗಳ ಪರಿಷ್ಕರಣೆಗೆ ಶಿಫಾರಸು ಮಾಡಲಾಗಿದೆ. ಟಿಪ್ಪು ವೈಭವೀಕರಣಕ್ಕೆ ಕೋಕ್ ಕೊಡಲಾಗಿದೆ. ಆದ್ರೆ ಪ್ರಸ್ತುತ ವರ್ಷ ಪರೀಕ್ಷೆಗಳು ಇರೋದ್ರಿಂದ 2022-2023ನೇ ಸಾಲಿನಿಂದ ಪಠ್ಯ ಪರಿಷ್ಕರಣೆಗೆ ನಿರ್ಧಾರ ಮಾಡಲಾಗಿದೆ. ಇದರಂತೆ ಶಿಕ್ಷಣ ಇಲಾಖೆ ಕೂಡ ಪರಿಷ್ಕೃತ ಪಠ್ಯ ಅಳವಡಿಸಲು ಪ್ಲಾನ್ ಮಾಡಿದೆ. ಈ ಬಗ್ಗೆ ಸುಳಿವು ನೀಡಿರೋ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಇತಿಹಾಸ ತಿರುಚುವ ಕೆಲಸ ಮಾಡಲಾಗಿತ್ತು, ಅದನ್ನ ಸರಿ ಮಾಡಿದ್ದೇವೆ ಅಂತ ಹೇಳಿಕೆ ನೀಡಿದ್ದಾರೆ. ಏನೇನು ದೋಷಗಳಾಗಿತ್ತು, ಒಂದಷ್ಟು ಟೆಕ್ನಿಕಲ್ ಎರರ್ಸ್ ಸಹಿತ ಹೋದಷ್ಟಾಗಿತ್ತು, ಅದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡಿದೀವಿ. ಇತಿಹಾಸನ ತಿರ್ಚುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಟಿಪ್ಪು ಪಠ್ಯ ಪರಿಷ್ಕರಣೆಗೆ ವಿರೋಧ ವ್ಯಕ್ತವಾಗ್ತಿದ್ದು ಮುಸ್ಲಿಂ ವಿದ್ಯಾರ್ಥಿ ಸಂಘಟನೆಗಳು ಗರಂ ಆಗಿವೆ. ಟಿಪ್ಪುವಿನ ಇತಿಹಾಸ ಮರೆಮಾಚುವ ಕೆಲಸ ಆಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಇಂದು ವೈಭವೀಕರಿಸಲಾಗಿದೆ ಅಂತ ಕಡಿತ ಮಾಡ್ತಾರೆ. ಮುಂದೆ ಟಿಪ್ಪು ಸುಲ್ತಾನರನ್ನ ಪಠ್ಯದಿಂದ ತೆಗೆಯಲೂಬಹುದು. ಮುಂದಿನ ವಾರವೇ ಸಾಹಿತಿಗಳು, ಶಿಕ್ಷಣ ತಜ್ಞರು, ಬರಹಗಾರರ, ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಚರ್ಚಿಸಿ ಮುಂದಿನ ಹೋರಾಟಕ್ಕೆ ನಿರ್ಧರಿಸುತ್ತೇವೆ ಅಂತ ಮುಸ್ಲಿಂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಬಹುಶಃ ಈ ಬಿಜೆಪಿಯವರು ಕಳೆದ ಒಂದು 3-4 ವರ್ಷಕ್ಕಿಂತ ಮುಂಚೆ ಅಥವಾ ಯಾವಾಗ ಜಗದೀಶ್ ಶೆಟ್ಟರ್ ಅಥವಾ ಅದಕ್ಕಿಂತ ಮುಂಚೆ ಯಡಿಯೂರಪ್ಪ ಸಿಎಂ ಆಗಿದ್ರ, ಅವಾಗ ಇವರಿಗೂ ಟಿಪ್ಪು ಏನಾಗಿದ್ದ ಅಂತ ಹೇಳಿದ್ರೆ ಒಬ್ಬ ಮಹಾಪುರುಷ ಆಗಿದ್ದ. ಆದ್ರೆ ಇವಾಗ ಇವರು ರಾಜಕೀಯ ಬೆಲೆಯನ್ನು ಬೇಯಿಸಲಿಕ್ಕೆ ಬೇಕಾಗಿ ಇವರಿಗೆ ಏನಾಗಿದೆ, ಟಿಪ್ಪುವನ್ನ ವಿರೋಧಿಸುವಂತ ಒಂದು ಚಾಳಿಯನ್ನ ಇವರು ಮಾಡಿಕೊಂಡು ಬರ್ತಾ ಇರುವಂತದ್ದನ್ನಾಗಿರುತ್ತೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತದ್ದು. ಏನು ಇವಾಗ ಪಠ್ಯಪುಸ್ತಕದಲ್ಲಿ ಲಾಸ್ಟ್ ಟೈಮ್ ಬರಗೂರು ರಾಮಚಂದ್ರ ಪಂತೆ ಅವರು ಏನು ಒಂದು ಪರಿಷ್ಕರಣೆಯನ್ನ ಮಾಡಿದ್ರ, ಆ ಪರಿಷ್ಕರಣೆಯಲ್ಲಿ ಟಿಪ್ಪು ಸುಲ್ತಾನನ್ನ ವೈಭವೀಕರಣ ಮಾಡಿದ್ದಾರೆ ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಇವಾಗ ಟಿಪ್ಪು ಸುಲ್ತಾನ್ನ ಇತಿಹಾಸವನ್ನ ಇಲ್ಲಿ ಮರೆಮಾಚ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಮುಂದಿನ ಚುನಾವಣೆಗೆ ಬಿಜೆಪಿ ಸರ್ಕಾರ ಈ ಪ್ಲಾನ್ ಮಾಡ್ತಿದೆ. ಮತಬೇಟೆಗಾಗಿ ಟಿಪ್ಪುವಿನ ಪಠ್ಯಕ್ಕೆ ಕಡಿವಾಣ ಹಾಕ್ತಿದೆ ಅಂತಲೂ ಮುಸ್ಲಿಂ ಸಂಘಟನೆಗಳು ಕಿಡಿಕಾರಿವೆ. ಒಟ್ನಲ್ಲಿ ಒಂದು ಕಿಚ್ಚು ಆರೋ ಮುನ್ನವೇ ಮತ್ತೊಂದು ಕಿಚ್ಚು ಹೊತ್ತಿಕೊಳ್ತಿದ್ದು ಟಿಪ್ಪು ಪಠ್ಯವಾರ್ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಇದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.